ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಯಚೂರು ನಗರದ ಹೊರವಲಯದ ಸಿದ್ದರಾಮಪುರ ಕೆರೆಯಲ್ಲಿ ಯುವಕನೋರ್ವ ಕುದುರೆ ತೊಳೆಯಲು ಹೋಗಿ ನೀರು ಪಾಲಾಗಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಹೌದು, ನಿನ್ನೆ ಸಂಜೆ ಈ ಒಂದು ಕೆರೆಗೆ ಕುದುರೆಯನ್ನು ತೊಳೆಯಲು ಹೋದಂತಹ ವೇಳೆಯಲ್ಲಿ ನೀರು ಪಾಲಾಗಿದ್ದಾನೆ ಎಂದು ಹೇಳಲಾಗುತ್ತಿದ್ದು, ಕುದುರೆ ಕೆರೆಯ ಪಕ್ಕದಲ್ಲಿ ಇದ್ದಿದ್ದರಿಂದ ನೀರಿನಲ್ಲೇ ಮುಳುಗಿರಬಹುದು ಎಂದು ಶಂಕೆ ವ್ಯಕ್ತಪಡಿಸಲಾಗಿದೆ. ಇನ್ನು ಸ್ಥಳಕ್ಕೆ ಸದರ್ ಬಜಾರ್ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿ ತದನಂತರ ಅಗ್ನಿಶಾಮಕ ದಳ ಸಿಬ್ಬಂದಿಗಳನ್ನು ಸ್ಥಳಕ್ಕೆ ಕರೆಸಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತು ಸ್ಥಳೀಯರು ಈ ಒಂದು ಕೆರೆಯಲ್ಲಿ ಜಹೀರಾಬಾದ್ ಬಡಾವಣೆಯ 22 ವರ್ಷದ ಅಜೀಂ ಎಂಬುವ ಯುವಕ ನೀರಿನಲ್ಲಿ ಹೋಗಿರುವ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. पता नहीं ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ರಾತ್ರಿ ವೇಳೆ 6 ಜನ ಕಳ್ಳರ ತಂಡವೊಂದು ಮನೆ ಕಳ್ಳತನ ಯತ್ನ ಮಾಡಿ ವಿಫಲವಾಗಿರುವ ಹಾಗೂ ವಾಪಸ್ ತೆರಳಿದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇನ್ನು ವೈರಲ್ ಆಗಿರುವ ವಿಷಯ ನೋಡಿದಾಗ ನವೆಂಬರ್ 11ರಂದು ಮಧ್ಯರಾತ್ರಿ 1:40 ಸುಮಾರಿಗೆ ಈ ಒಂದು ಕಳ್ಳರ ಗ್ಯಾಂಗ್ ಒಂದು ಮನೆಗೆ ಎಂಟ್ರಿ ಕೊಡುತ್ತದೆ. ಓರ್ವ ವ್ಯಕ್ತಿ ಮನೆಯೊಳಗೆ ಮೆಟ್ಟಲು ಹತ್ತಿಕೊಂಡು ಹೋಗುತ್ತಿರುವ ವಿಡಿಯೋ ಸೆರೆಯಾಗಿದೆ. ಅಲ್ಲದೆ ಇನ್ನುಳಿದ 5 ಜನ ರಸ್ತೆಯಲ್ಲಿ ಮುಂದೆ ಹೋಗುವ ವಿಡಿಯೋ ಇದ್ದು, ಅದರಲ್ಲಿ ಕೆಲ ವ್ಯಕ್ತಿಗಳು ತಾವು ಕಾಲಿಗೆ ಹಾಕಿದ ಪಾದರಕ್ಷೆಗಳನ್ನು ಕೂಡ ಬಿಚ್ಚಿರುವ ವಿಡಿಯೋ ಸೆರೆಯಾಗಿದೆ. ಮಾಹಿತಿ ತಿಳಿಯುತ್ತಿದ್ದಂತೆ ಲಿಂಗಸಗೂರು ಪೊಲೀಸರು ಅಲರ್ಟ್ ಆಗಿದ್ದು, ಕಳ್ಳರ ತಂಡಕ್ಕಾಗಿ ಶೋಧ ಕಾರ್ಯ ಆರಂಭಿಸಿದೆ. ಜೊತೆಗೆ ಪಟ್ಟಣದಲ್ಲಿ ನಿವಾಸಿಗಳು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿದ್ದು, ಮನೆಗೆ ಬೀಗ ಹಾಕುವುದಾದರೆ ಅಥವಾ ಊರಿಗೆ ತೆರಳುವುದಾದರೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವಂತೆ ಜಾಗೃತಿ ಮೂಡಿಸಿದ್ದಾರೆ. ರಾಯಚೂರು ಜಿಲ್ಲೆ ಗಿಲ್ಲೆಸೂರು ಹೋಬಳಿ ಗಾಣದಾಳು ಗ್ರಾಮದ 67 ಸರ್ವೆ ನಂಬರ್ನಲ್ಲಿ 18 ಎಕರೆ 8 ಗುಂಟೆ ಜಮೀನು ಸರ್ಕಾರದ ಜಮೀನು. ರಾಯಚೂರು ತಾಲೂಕಿನ ಗಿಲ್ಲೆಸಗೂರು ಹೋಬಳಿ ವ್ಯಾಪ್ತಿಯ ಗಾಣದಾಳ ಗ್ರಾಮ ಸರ್ವೆ ನಂಬರ್ 67ರಲ್ಲಿ 10 ಎಕರೆ ಸೇರಿ
ಒಟ್ಟು 80 ಎಕರೆ ಜಮೀನು ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಕ್ಷಣವೇ ಜಿಲ್ಲಾಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಪರಿಶೀಲಿಸಿ ಜಮೀನು ವಾಪಸ್ ಪಡೆಯುವಂತೆ ರಾಷ್ಟ್ರೀಯ ಅಹಿಂದ ಸಂಘಟನೆ ಒತ್ತಾಯಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳಿಂದ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಖ್ಯಮಂತ್ರಿಗಳ ಬಳಿ ಈ ಒಂದು ಧರ್ಮಗುರುಗಳ ನೇತೃತ್ವದಲ್ಲಿ ನಿಯೋಗ ತೆರಳಿ ಗಾಣದಾಳ ಗ್ರಾಮದ ದೇವಸ್ಥಾನದ ಜಮೀನು ಅತಿಕ್ರಮಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ಕಾರ್ಯಕ್ಕಾಗಿ ಒತ್ತಾಯಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಸರ್ವೆ ನಂಬರ್ 67ರ ಒಟ್ಟು 18 ಎಕರೆ 8 ಗುಂಟೆ ಜಮೀನಿನಲ್ಲಿ ಇನಾಮ್ ರದ್ದತಿ ವಿಶೇಷ ಉಪ ಆಯುಕ್ತರ ಕಚೇರಿ 1963-64ರಲ್ಲಿ 8 ಎಕರೆ 8 ಗುಂಟೆ ಸಾಗುವಳಿ ಜಮೀನು ಭೀಮಾಚಾರ್ಯ ತಂದೆ ಶ್ಯಾಮಾಚಾರ್ ಹೆಸರಿಗೆ ಮಂಜೂರು ಮಾಡಿದ್ದಾರೆ. ಆದರೆ ಅದೇ ಸರ್ವೆ ನಂಬರ್ 10 ಎಕರೆ ಜಮೀನು ಗ್ರಾಮ ಮಾಡಿರುವುದಿಲ್ಲ. ಇದು ಫೋರ್ಟ್ ಖರಾಬ್ ಜಮೀನಾಗಿರುತ್ತದೆ ಎಂದು ಹೇಳಿದರು. ಆ ತಲೆಮಾರಿನಿಂದ ಅವರು ಕನಿಷ್ಠ 4 ತಲೆಮಾರಿನಿಂದ ಈ ಹನುಮಯ್ಯ ಕುಟುಂಬದವರು ಅಲ್ಲಿ ಆ ಕ್ಷೇತ್ರವನ್ನ ಕೃಷಿ ಕಾಯಕ ಮಾಡ್ತಾ ಹಸನು ಮಾಡ್ತಾ ಇದ್ದಾರೆ. ಆದರೆ ತಾವು ಪೂಜೆ ಪುನಸ್ಕಾರ ಮಾಡುವಾಗ ಅಪಚಾರ ಆಗಬಾರ್ದು, ನಾವು ಮಾಂಸ ಮದ್ದು ಏನೋ ತಿನ್ನುವಾಗ ನಾವು ಪೂಜೆ ಮಾಡಲಿಕ್ಕೆ ಸರಿಯೋ ಇಲ್ವೋ ಅಂತ ಒಂದು ಆಂತರಿಕ ಭಯದಲ್ಲಿ ಅವರು ಪಕ್ಕದ ಗುಂಜಳ್ಳಿ ಗ್ರಾಮದ ಒಬ್ಬ ಪುರೋಹಿತ ಕುಟುಂಬವನ್ನು ಅಲ್ಲಿಗೆ ಕರ್ಕೊಂಬಂದು ಕೆಲವು ದಿನಗಳ ನಿಮಿತ್ತ ಅವ್ರನ್ನ ಪೂಜೆಗೆ ಕರೆಸ್ತಿರ್ತಾರೆ. ಆದರೆ ಅವರು ವಿದ್ಯಾವಂತ ಕುಟುಂಬ ಆಗಿರೋದ್ರಿಂದ ಈ ಹಿಂದುಳಿದ ಮತ್ತು ದಲಿತ ಕುಟುಂಬಗಳನ್ನು ಯಾಮಾರಿಸ್ಬಿಟ್ಟು ಸರ್ಕಾರಕ್ಕೆ ಯಾಮಾರಿಸಿ ರೆಕಾರ್ಡನ್ನು ತಿದ್ದುಪಡಿ ಮೂಲಕ 18 ಎಕರೆ ಮತ್ತು ಉಳಿದಂಥ ಇನ್ನೂ 80 ಗುಂಟೆ 86 ಎಕರೆ 9 ಗುಂಟೆಯನ್ನು ಅವರು ಒಂದೇ ಕುಟುಂಬದವರು ಅದನ್ನು ಕಬ್ಜಾ ಮಾಡಿದ್ದಾರೆ. ಇದು ಕಾನೂನಿಗೂ ವಿರುದ್ಧವಾದಂಥದ್ದು, ಈ ಸಮುದಾಯಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಮತ್ತು ಮೂಲ ಅಲ್ಲಿ ವಾರಸುದಾರರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು. ಇದನ್ನ ಎಲ್ಲ ಅಹಿಂದ ರಾಷ್ಟ್ರೀಯ ಅಹಿಂದ ಮಠಾಧೀಶರ ವೇದಿಕೆ ಮತ್ತು ಎಲ್ಲ ಸಮುದಾಯಗಳ ಹಿಂದುಳಿದ ದಲಿತ ಸಮುದಾಯಗಳ ಮಠಾಧೀಶರು ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟ ಇದನ್ನ ತೀವ್ರವಾಗಿ ಖಂಡಿಸುತ್ತೆ. ಸರ್ಕಾರದ ಏನು ದಾಖಲೆಗಳನ್ನ ಫೋರ್ಜರಿ ಮಾಡಿ NA ಮಾಡಲಿಕ್ಕೂ ಹೋಗಿದ್ದಾರೆ ಅವರು. ಮತ್ತೆ ಅದು 8 ಎಕರೆ 8 ಗುಂಟೆ ಅವರಿಗೆ ಜಮೀನು ಅಲಾಟ್ ಆಗಿದ್ರೆ 8 ಹಿಂದೆ ಒಂದನ್ನ ಸೇರಿಸ್ಬಿಟ್ಟು 18 ಎಕರೆ ತಮ್ಮದೇ ಅಂತ ಸಾಬೀತು ಮಾಡ್ಕೊಂಡಿದ್ದಾರೆ. ಈ ಎಲ್ಲ ಫೋರ್ಜರಿಗಳ ವಿರುದ್ಧ ಅಕ್ರಮ ದಾಖಲೆಗಳನ್ನ ರದ್ದುಗೊಳಿಸ್ಬಿಟ್ಟು ಸರ್ಕಾರ ತನ್ನ ಜಮೀನನ್ನ ತಾನು ವಶ ಪಡಿಬೇಕು. ಇದ್ರ ಬಗ್ಗೆ ತೀವ್ರವಾಗಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಮುಂದೆ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಅಂಬಿಕಾ ಜಾಲ್ಗರ್ ಅಂತ, ಅಂಬಿಗರ ಚೌಡಯ್ಯ ಮಹಾಸಭಾದ ರಾಜ್ಯಾಧ್ಯಕ್ಷರು. ವಿಕಲಚೇತನರಿಗಾಗಿ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿರುವ ಸಮಸ್ಯೆಗಳನ್ನು ನಿವಾರಿಸುವಂತೆ ಆಗ್ರಹಿಸಿ ಇಂದು ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ಆಕ್ಸೆಸಿಬಿಲಿಟಿ ಟಾಸ್ಕ್ ಫೋರ್ಸ್ ಒತ್ತಾಯಿಸಿದೆ. ರೈಲು ನಿಲ್ದಾಣದಲ್ಲಿ ವಿಕಲಚೇತನರಿಗಾಗಿ ಶೌಚಾಲಯ ನಿರ್ಮಿಸಲಾಗಿದೆ. ಆದರೆ ಈ ಶೌಚಾಲಯದಲ್ಲಿ ಸಮರ್ಪಕವಾಗಿ ನೀರಿನ ಪೂರೈಕೆ, ವಿದ್ಯುತ್ ಪೂರೈಕೆ ಇಲ್ಲದೆ ಇರುವುದು ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿದೆ. ರೈಲು ನಿಲ್ದಾಣಕ್ಕೆ ಬರುವ ವಿಕಲಚೇತನರಿಗೆ ರೈಲು ಬಳಿ ತೆರಳಲು ಬ್ಯಾಟರಿ ಕಾರ್ ಸೌಲಭ್ಯ ಇಲ್ಲದಿರುವುದು ಸಮಸ್ಯೆಯಾಗಿದೆ. ಸರಿಯಾದ ನಿರ್ವಹಣೆ ಕೊರತೆಯಿಂದಾಗಿ ಈ ಒಂದು ಬ್ಯಾಟರಿ ಕಾರ್ ಬಳಕೆಯಾಗುತ್ತಿಲ್ಲ. ಬ್ಯಾಟರಿ ಕಾರ್ ದುರಸ್ತಿ ಮಾಡಬೇಕು ಮತ್ತು ವೀಲ್ ಚೇರ್ಗಳ ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇವುಗಳನ್ನು ಚಲಾಯಿಸಲು ಚಾಲಕರು ಇರುವುದಿಲ್ಲ ಮತ್ತು ನಿಲ್ದಾಣದಲ್ಲಿರುವ ವೀಲ್ ಚೇರ್ಗಳು ದುರಸ್ತಿ ಸ್ಥಿತಿಯಲ್ಲಿದ್ದು ಉಪಯೋಗ ಮಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಈ ಎಲ್ಲ ಕಾರಣಗಳಿಂದ ರೈಲು ಪ್ರಯಾಣಕ್ಕಾಗಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ರೈಲ್ವೆ ನಿಲ್ದಾಣಕ್ಕೆ ಬಂದ ಸಂದರ್ಭಗಳಲ್ಲಿ ತುಂಬಾ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಆದ್ದರಿಂದ ತಾವುಗಳು ಸದರಿ ವಿಷಯದ ಕುರಿತು ಪರಿಶೀಲನೆ ಮಾಡುವ ಮೂಲಕ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಈ ಕೆಳಗಂಡ ವ್ಯವಸ್ಥೆಗಳನ್ನು ಕಲ್ಪಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನು ನೀಡಬೇಕೆಂದು ರಾಯಚೂರು ಜಿಲ್ಲೆಯ ಸಮಸ್ತ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಪರವಾಗಿ ತಮ್ಮಲ್ಲಿ ಕೋರುತ್ತೇವೆ. ವಿಕಲಚೇತನರ ಪ್ರಮುಖ ಒತ್ತಾಯಗಳು: 1. ರೈಲ್ವೆ ನಿಲ್ದಾಣದಲ್ಲಿರುವ ವಿಕಲಚೇತನ ವ್ಯಕ್ತಿಗಳ ಶೌಚಾಲಯವನ್ನು ದುರಸ್ತಿಗೊಳಿಸಿ ನೀರು, ವಿದ್ಯುತ್ ಸೇರಿದಂತೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿ ವಿಕಲಚೇತನ ಸ್ನೇಹಿಯಾಗಿ ಪರಿವರ್ತಿಸಬೇಕು. 2. ರೈಲ್ವೆ ನಿಲ್ದಾಣದಲ್ಲಿ ಇರುವ ಬ್ಯಾಟರಿ ಚಾಲಿತ ವಾಹನಗಳಿಗೆ ಚಾಲಕರನ್ನು ನೇಮಕ ಮಾಡಬೇಕು. 3. ರೈಲ್ವೆ ನಿಲ್ದಾಣದಲ್ಲಿ ಸುಮಾರು 4 ರಿಂದ 5 ವೀಲ್ ಚೇರ್ಗಳ ವ್ಯವಸ್ಥೆಯನ್ನು ಮಾಡಬೇಕು. ಪ್ಲಾಸ್ಟಿಕ್ ತ್ಯಜಿಸಿ, ಪ್ಲಾಸ್ಟಿಕ್ ತ್ಯಜಿಸಿ, ಪರಿಸರವನ್ನು ಉಳಿಸಿ, ಪ್ಲಾಸ್ಟಿಕ್ ತ್ಯಜಿಸಿ, ಪರಿಸರವನ್ನು ಉಳಿಸಿ.
ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸ್ವಯಂ ಯೋಜನೆ ಕಾರ್ಯಕ್ರಮದಲ್ಲಿ ದ್ವಿತೀಯ ವರ್ಷದ ಚಾಳುಕ್ಯ ತಂಡದ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ರಾಯಚೂರು ನಗರದ ನಿಜಲಿಂಗಪ್ಪ ಬಡಾವಣೆಯಲ್ಲಿ ಪ್ಲಾಸ್ಟಿಕ್ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪ್ಲಾಸ್ಟಿಕ್ ಬಳಕೆಯಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ಜನರಿಗೆ ಮನವರಿಕೆ ಮಾಡಿದರು. ಹಾಗೆಯೇ ಪ್ಲಾಸ್ಟಿಕ್ ಜಾಗೃತಿಗೆ ಸಂಬಂಧಿಸಿದ ಹಲವಾರು ಚಿತ್ರಕಲೆಯ ಪೋಸ್ಟರ್ಗಳನ್ನು ತಯಾರಿಸಿ ಪ್ಲಾಸ್ಟಿಕ್ ತ್ಯಜಿಸಿ ಪ್ರಕೃತಿಯನ್ನು ಉಳಿಸಿ, ಪ್ಲಾಸ್ಟಿಕ್ ತ್ಯಜಿಸಿ ಕೈಚೀಲ ಬಳಸಿ ಎಂಬ ಘೋಷಣೆಗಳನ್ನು ಕೂಗುವ ಮೂಲಕ ಪ್ಲಾಸ್ಟಿಕ್ನಿಂದ ಪರಿಸರಕ್ಕೆ, ಜಲಚರ ಜೀವಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಆಗುವಂತಹ ಸಮಸ್ಯೆಗಳನ್ನು ಹಾಗೂ ಮಾನವನ ಹಲವಾರು ರೋಗಗಳಿಗೆ ಪ್ಲಾಸ್ಟಿಕ್ ಕಾರಣವಾಗುತ್ತದೆಂದು ಜನರಲ್ಲಿ ಮನದಟ್ಟು ಮಾಡಲಾಯಿತು. ಘೋಷಣೆ ಮಾಡಿ ಸರ್. ತೆಗೆಸಿ ಕೈಚೀಲ ಬಳಸಿ, ಪ್ಲಾಸ್ಟಿಕ್ ತೆಗೆಸಿ ಕೈಚೀಲ ಬಳಸಿ, ಪ್ಲಾಸ್ಟಿಕ್ ತೆಗೆಸಿ ಕೈಚೀಲ ಬಳಸಿ, ಪ್ಲಾಸ್ಟಿಕ್ ತೆಗೆಸಿ. ಸ್ಟಾರ್ಟ್ ಸರ್. ಬಳಸಿ ಕೈಚೀಲ, ಪ್ಲಾಸ್ಟಿಕ್ ತ್ಯಜಿಸಿ ಕೈಚೀಲ ಬಳಸಿ. ಪ್ಲಾಸ್ಟಿಕ್ ನಿಷೇಧ, ಕೈಚೀಲ ಯೂಸ್ ಹ್ಯಾಂಡ್ ಬ್ಯಾಗ್. ರಿಪೀಟ್ ಸರ್, ರಿಪೀಟ್. ಸೇ ನೋ ಬ್ಯಾಗ್, ಸೇ ನೋ ಪ್ಲಾಸ್ಟಿಕ್, ಸೇ ನೋ ಟು 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 ಪ್ಲಾಸ್ಟಿಕ್. ಯೂಸ್ ಹ್ಯಾಂಡ್ ಬ್ಯಾಗ್ಸ್, ಯೂಸ್ ಹ್ಯಾಂಡ್ ಬ್ಯಾಗ್ಸ್, ಯೂಸ್ ಹ್ಯಾಂಡ್ ಬ್ಯಾಗ್ಸ್, ಯೂಸ್ ಹ್ಯಾಂಡ್ ಬ್ಯಾಗ್ಸ್. ಪ್ಲಾಸ್ಟಿಕ್ ತ್ಯಜಿಸಿ, ಪ್ಲಾಸ್ಟಿಕ್ ತ್ಯಜಿಸಿ, ಕೈಚೀಲ ಬಳಸಿ. ಎಲ್ರಿಗೂ ನಮಸ್ಕಾರ. ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಘಟಕದಿಂದ ನಾವು ಕಾರ್ಯಕ್ರಮ ಅಧಿಕಾರಿಗಳಾಗಿದ್ದೇವೆ. ಇವರು ಡಾಕ್ಟರ್ ವಿಶ್ವನಾಥ್ ಅಂತ, ಹಾಗೆ ನಾನು ಡಾಕ್ಟರ್ ಸುಮಾ ಅಂತ. ಇಲ್ಲಿ ನಮ್ಮ ಮಕ್ಕಳು ಇವರು ದ್ವಿತೀಯ ಕೃಷಿ ಪದವಿಯಲ್ಲಿ ಓದ್ತಾ ಇದ್ದಾರೆ. ಇವರು ಇಂದಿನ ದಿನ ಪ್ಲಾಸ್ಟಿಕ್ ನಿಷೇಧ ಮಾಡಿ ಒಂದು ಕೈಚೀಲ ಬಳಸಿ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು ಜಾಥಾದಲ್ಲಿ ಬಂದಿದ್ದೇವೆ, ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ನಿಂತಿದ್ದೇವೆ. ಇಲ್ಲಿ ಇದು ನಿಜಲಿಂಗಪ್ಪ ಕಾಲೋನಿ ರಾಯಚೂರಿನಲ್ಲಿ ನಾವು ಬಹಳಷ್ಟು ಜನಕ್ಕೆ ಒಂದು ಜಾಗೃತಿನ ಇವತ್ತು ಮೂಡಿಸಿದ್ದೀವಿ. ತರಕಾರಿ ತಗೊಳ್ಳೋರು ಇರ್ಬೋದು, ಈ ಹೋಟೆಲಿಂದ ತಿಂಡಿ ತಗೊಳ್ತಿರೋರು ಇರ್ಬೋದು, ಡೈರಿಯಿಂದ ಹಾಲು ಮೊಸರು ತಗೊಳ್ತಾ ಇರೋರು ಇರ್ಬೋದು, ಹಾಗೆ ಹೂವು ತಗೊಳ್ತಾ ಇರ್ಬೋದು, ಎಲ್ಲರೂ ಪ್ಲಾಸ್ಟಿಕ್ನನ್ನೇ ಬಳಸ್ತಾ ಇದ್ರು. ಹಾಗಾಗಿ ನಮ್ಮ ಮಕ್ಕಳು ಇವತ್ತು ಎಲ್ಲರಿಗೂ ಈ ಒಂದು ಬಟ್ಟೆಯಿಂದ ಮಾಡಿರ್ತಕ್ಕಂಥ ಅಥವಾ ರೆಸಿನಿಂದ ಮಾಡಿರ್ತಕ್ಕಂಥ ಒಂದು ಕೈ ಚೀಲನ ಬಳಸಿ ಅಂತ ಹೇಳಿವಿ ಒಂದು ಜಾಗೃತಿನ ಮೂಡಿಸಿದ್ದೇವೆ. ತಕ್ಕ ಮಟ್ಟಿಗೆ ನಾವು ಜಾಗೃತಿ ಮೂಡಿಸಿದ್ದೇವೆ. ಜನಗಳಲ್ಲಿ ಒಂದು ಜಾಗೃತಿ ಬರಲಿ ಅನ್ನೋ ಒಂದು ಆಶಯದೊಂದಿಗೆ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ.